ನೋಡಿ, ಮೊದಲ ಸ್ಟೋರಿ ಚಾಮರಾಜನಗರದ್ದು. ಮಾದಪ್ಪನ ಬೆಟ್ಟಕ್ಕೆ ಅಂತ ಹೇಳಿ ಹೋಗಿದ್ದವರು ಈಗ ದುರಂತ ಅಂತ್ಯ ಕಂಡಿದ್ದಾರೆ. ಜವರಾಯನ ಅಟ್ಟಹಾಸಕ್ಕೆ ಸ್ಥಳದಲ್ಲೇ 5 ಜನ ಸಾವನ್ನಪ್ಪಿದ್ದಾರೆ. ನೋಡಿ, ಶಿವರಾತ್ರಿಯ ಹಿನ್ನೆಲೆಯಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ಜರುಗುತ್ತವೆ ಈ 2-3 ದಿನಗಳಿಂದಲೂ ಕೂಡ. ಹಾಗಾಗಿ ದೇವರ ದರ್ಶನವನ್ನು ಮಾಡಬೇಕು, ಮಾದಪ್ಪನ ದರ್ಶನ ಮಾಡಬೇಕು ಅಂತ ಹೇಳಿ ಬೆಟ್ಟಕ್ಕೆ ಹೋದವರು ಈಗ ದುರಂತ ಅಂತ್ಯ ಕಂಡಿದ್ದಾರೆ. ಸ್ಪಾಟ್ ಡೆತ್, ಟಿಪ್ಪರ್ ಡಿಕ್ಕಿ ಆಗಿತ್ತು. ಕಾರ್ನಲ್ಲಿದ್ದ 5 ಜನ ದುರ್ಮರಣವನ್ನಪ್ಪಿದ್ದಾರೆ. ಈ ಆಕ್ಸಿಡೆಂಟ್ ಆಗಿರೋದು ಕೊಳ್ಳೇಗಾಲ ತಾಲೂಕಿನ ಚಿಕ್ಕಿಂದವಾಡಿಯ ಬಳಿ. ಇದು ಚಾಮರಾಜನಗರ ಜಿಲ್ಲೆಗೆ ಸೇರಿಕೊಂಡಿರುವಂಥ ತಾಲೂಕು. ಮಲೆ ಮಹದೇಶ್ವರ ಬೆಟ್ಟಕ್ಕೆ ತೆರಳುತ್ತಾ ಇದ್ದಾಗ ಈ ದುರ್ಘಟನೆ ಆಗಿದೆ. ಹೆಂಗಾಯ್ತು ಆಕ್ಸಿಡೆಂಟು ಅಂತಂದ್ರೆ, ಓವರ್ಟೇಕ್ ಮಾಡೋದಕ್ಕೆ ಹೋಗಿ ಕಾರ್ಗೆ ಟಿಪ್ಪರ್ ಡಿಕ್ಕಿ ಹೊಡೆದಿರೋದು. ಆ ಡಿಕ್ಕಿಯ ರಭಸಕ್ಕೆ ನೋಡಿ ಗದ್ದೆಗೆ ಪಲ್ಟಿಯಾಗಿ ಬಿದ್ದಿದೆ ಕಾರು, ಜೊತೆಗೆ ಟಿಪ್ಪರ್ ಕೂಡ ಅಷ್ಟೇ. ಎರಡೂ ಕೊಳ್ಳೇಗಾಲ ಗ್ರಾಮಾಂತರ ಠಾಣೆಯ ಪೊಲೀಸರು ಪರಿಶೀಲನೆಯನ್ನ ಮಾಡಿದ ಸ್ಥಳಕ್ಕೆ ಭೇಟಿ ಕೊಟ್ಟು ನೋಡಿ ಬ್ಲರ್ ಮಾರ್ಕ್ ತೋರಿಸ್ತಾ ಇದೀವಿ. ಬಿಕಾಸ್ ಅಲ್ಲಿ 5 ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ನೋಡಿ, ಇದು ಇದೆ ಟಿಪ್ಪರ್, ಅದು ಕೂಡ ಅಷ್ಟೇ ಗದ್ದೆಗೆ ಬಿದ್ದುಬಿಟ್ಟಿದೆ ಕೆಳಗಡೆಗೆ. ಸೊ ಅಪಘಾತದ ತೀವ್ರತೆ ನೋಡಿ ಹೆಂಗೆ ಗಮನಿಸ್ತಾ ಇದ್ದೀರಿ ಎಷ್ಟಿದೆ ಅಂತ. ಇದೆಲ್ಲದಕ್ಕೂ ಕಾರಣ ಓವರ್ಟೇಕ್ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಆಗಿರೋ ಆಕ್ಸಿಡೆಂಟ್ ಇದು. ನೋಡಿ, ಗಮನಿಸ್ತಾ ಇದ್ದೀರಿ, ಮೃತದೇಹಗಳೆಲ್ಲವೂ ಕೂಡ ಚೆಲ್ಲಾಪಿಲ್ಲಿಯಾಗಿ ಬಿದ್ದುಬಿಟ್ಟಿದೆ ಆಕ್ಸಿಡೆಂಟ್ನಿಂದಾಗಿ. ಈ 5 ಜನ ಮಾದಪ್ಪನ ದರ್ಶನ ಮಾಡ್ಕೊಂಡು ಪುನೀತರಾಗಿ ಅನ್ಕೊಂಡಿದ್ದೆಲ್ಲ ಈಡೇರಲಿ ಅಂತ ಬೇಡ್ಕೊಂಡಿದ್ರು. ಆದರೆ ನೋಡಿ, ದುರಂತ ಅಂತ್ಯ ಕಂಡುಬಿಟ್ಟಿದ್ದಾರೆ ಈ 5 ಜನ. ಈ 5 ಜನ ಕಾರ್ನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರು. ಸೊ ಟ್ರಾವೆಲ್ ಮಾಡಿದಂಥ ಸಂದರ್ಭದಲ್ಲಿ ಟಿಪ್ಪರ್ ಓವರ್ಟೇಕ್ ಮಾಡೋದಕ್ಕೆ ಹೋಗಿ ಆ ಕಾರ್ಗೆ ಡಿಕ್ಕಿ ಹೊಡೆದು ಬಿಡುತ್ತೆ. ಎಲ್ಲಿ? ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಚಿಕ್ಕಿಂದವಾಡಿಯ ಬಳಿ. ನೋಡಿ, ಇನ್ನು ಜನ ಜಮಾಯಿಸ್ಬಿಟ್ಟಿದ್ದಾರೆ. ಬದುಕುಳಿದಿದ್ದಾರಾ ಹೇಗೆ ಅಂತೇಳಿ ಟ್ರೈ ಮಾಡಿದ್ರು, ಬಟ್ ಯಾರೂ ಕೂಡ ಬದುಕುಳಿದಿಲ್ಲ. ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದ ಸಂದರ್ಭದಲ್ಲಿ ಆಗಿರೋ ದುರ್ಘಟನೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಪ್ರತ್ಯಕ್ಷದರ್ಶಿಗಳಾದಂತಹ ಪ್ರಸಾದ್ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಸಾದ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಈ ಆಕ್ಸಿಡೆಂಟ್ ಆಗ್ಬೇಕಾದ್ರೆ ನೀವು ಅಲ್ಲೇ ಇದ್ರಾ? ಹೆಂಗಾಯ್ತು ಇದು ಆಕ್ಸಿಡೆಂಟ್? ಸರ್, ನಾವು ಪಕ್ಕದ ಜಮೀನಲ್ಲೇ ಇದ್ದೇವೆ. ಹಾ, ಸ್ಪೀಡ್ ಆಗಿ ಡಮ್ ಅಂತ ಸೌಂಡ್ ಕೇಳ್ತಾ ಅಷ್ಟೇ ನಮ್ಗೆ. ಓಕೆ. ಏನಾಗಿದೆ ಅಂತ ನೋಡೋಷ್ಟರಲ್ಲಿ 2 ವೆಹಿಕಲ್ಗಳು ಗದ್ದೆಗೆ ಬಿದ್ದಿದ್ವು. ಅಲ್ಲಿ ಹತ್ರ ಹೋಗಿ ನೋಡ್ಲಾಗಿ ಕಾರ್ನಲ್ಲಿದ್ದ 5 ಜನ ಸ್ಪಾಟ್ ಅಲ್ಲೇ ಡೆತ್ ಆಗಿದ್ರು ಸರ್. ಓಹೋ. ಟಿಪ್ಪರ್ ಕೂಡ ಪಲ್ಟಿ ಆಗಿತ್ತು. ಟಿಪ್ಪರ್ ಓಡಿಸ್ತಾ ಇದ್ದವರು? ಆ ಚಾಲಕನಿಗೂ ಸಣ್ಣ ಪುಟ್ಟ ಏಟಾಗಿದೆ. ಓಕೆ. ಅವ್ನು ಬದುಕಿದ್ದಾನೆ? ಬದುಕಿದ್ದಾನೆ. ಓಕೆ. ಅವನೇನಾದ್ರು ಮಾತಾಡಿದ್ನಾ? ಹೆಂಗಾಯ್ತು, ಏನಾಯ್ತು, ಏನಾದ್ರು ಮಾತಾಡೋ ಸ್ಥಿತಿಲಿ ಇದ್ನಾ ಅಂತ ಅವನು? ಇಲ್ಲ ಸರ್, ಅವ್ನು ಮಾತಾಡೋ ಸ್ಥಿತಿಲಿ ಇರಲಿಲ್ಲ. ಓಕೆ. ನೀವು ಆಕ್ಸಿಡೆಂಟ್ ಆಗಿ ಸ್ಥಳದಿಂದ ಸ್ವಲ್ಪ ದೂರದಲ್ಲಿದ್ರಿ ಅಂತ ಅನ್ಸುತ್ತಲ್ಲ? ಹೌದು ಸರ್, ಹೌದು. ಸೊ ಕರೆಕ್ಟಾಗಿ ನೋಡೋಕ್ಕಾಗಿಲ್ಲ. ಹೌದು. ಬಟ್ ಅದೇ ಓವರ್ಟೇಕ್ ಏನೋ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರ್ ಗುದ್ದುಬಿಟ್ಟಿರೋದು ಓವರ್ಟೇಕ್ ಮಾಡೋಕೆ ಹೋಗಿ. ಹೌದು ಸರ್, ಓವರ್ಟೇಕ್ ಬಂದು ಮತ್ತೆ ಈ ಕೇಶಿಪ್ ರಸ್ತೆ ಮಾಡಿರೋದು ಅವ್ಯಾಜ್ಮಿಕವಾಗಿ ರಸ್ತೆ ಕಾಮಗಾರಿಗಳು ಮಾಡಿದ್ದಾರೆ ಸರ್. ಹೆಂಗೆ ಏನ್ ಸಮಸ್ಯೆಯಲ್ಲಿ? ಟರ್ನ್ ಅಲ್ಲಿ ಒಂದು ಮಳೆ ನೀರು ನಿಲ್ಬಾರ್ದು ಅಂತ ಇಳಿಜಾರು ಮಾಡ್ಬಿಟ್ಟಿದ್ದಾರೆ ರೋಡ್ನೆ. ಓಕೆ. ಅದು ಒಂದ್ ಕಡೆ ಹೈಟ್ ಇದೆ, ಒಂದ್ ಕಡೆ ಡೌನ್ ಇದೆ. ಹಾ, ಕೆಲವು ವೆಹಿಕಲ್ಗಳು ಈಗ ಆಲ್ರೆಡಿ ಅಲ್ಲಿ ಡೌನ್ ಅಲ್ಲಿ ಟರ್ನ್ ಮಾಡ್ಬೇಕಾದ್ರೆ ಅಪ್ ಸೈಡ್ ಗಳು ಆಗಿವೆ ಅಲ್ಲಿ. ಓಕೆ. ಅಂದ್ರೆ ಆ ರೋಡಿನ ಸಮಸ್ಯೆ ಆಕ್ಚುಲ್ ಆಗಿ ಅಂತನಾ? ಹೌದು, ಟರ್ನ್ ಅಲ್ಲಿ ನೀರು ಸಾಕವಾಗಿ ಹೋಗ್ಲಿ ಅಂತ ರೋಡ್ ಮೇಲೆ ನಿಲ್ಬಾರ್ದು ಅಂತ ಡೌನ್ ಮಾಡ್ಬಿಟ್ಟಿದ್ರು ಒಂದ್ ಸೈಡ್. ಓಕೆ. ಅದರಿಂದ ಏನಾಗಿದೆ, ವೆಹಿಕಲ್ಗಳು ಲೋಡ್ ಗಾಡಿಗಳು ಸುಮಾರು ಗಾಡಿಗಳು ಅಪ್ ಸೈಡ್ ಆಗಿವೆ ಅಲ್ಲಿ. ಓಕೆ. ಆಮೇಲೆ ತಡೆಗೋಡೆ ಇಲ್ಲ ಸರ್. ತಡೆಗೋಡೆ ಇಲ್ಲ, ಅದಕ್ಕೆ ಕೆಳಗಡೆ ಗದ್ದೆ ಸೈಡ್ ಬಿದ್ದಿದೆ ಅದು. ಹೌದು, ತಡೆಗೋಡೆ ಇಲ್ಲ. ಓಕೆ. ಅವರು ಏನು ಮಂಡ್ಯ ಮೂಲದವರು ಅಂತ ಏನು ಮಾಹಿತಿ ಬಂದಿದೆ. ಓಕೆ. ಎಸ್, ಥ್ಯಾಂಕ್ ಯು ಪ್ರಸಾದ್ ಅವರೇ, ಇಷ್ಟೊತ್ತು ಪವರ್ ಟಿವಿ ಜೊತೆಗೆ ಮಾತಾಡೋದಕ್ಕಾಗಿ.
ಇನ್ನು ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀನಿವಾಸ್, ಈ ಆಕ್ಸಿಡೆಂಟ್ ಹೆಂಗಾಯ್ತು ಅಂತೇಳಿ ಅಲ್ಲಿನ ಪ್ರತ್ಯಕ್ಷದರ್ಶಿಗಳು ನಮ್ಮ ಜೊತೆ ಮಾತಾಡ್ತಾ ಹೇಳ್ತಾ ಇದ್ರು. ಅಲ್ಲಿ ಪ್ರಮುಖವಾಗಿ ರೋಡಿನ ಸಮಸ್ಯೆ ಅದಕ್ಕೆ ಅವೈಜ್ಞಾನಿಕವಾಗಿ ಕೂಡಿದೆ ಅಂತ ಹೇಳಿ, ಜೊತೆಗೆ ಈ ಆಕ್ಸಿಡೆಂಟಿಂದ ಮೃತಪಟ್ಟರಲ್ಲ 5 ಜನ, ಅವರ ಹಿನ್ನೆಲೆ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಗುರುತು ಪತ್ತೆ ಹಚ್ಚಲಾಯ್ತಾ? ಈಗಿನ ಪ್ರಕಾರ ನಮ್ಗೆ ಅದೇನು ಕೊಳ್ಳೇಗಾಲ ತಾಲೂಕಿನ ಚಿಕ್ಕಿಂದವಾಡಿ ಬಳಿ ಗ್ರಾಮದ ಬಳಿ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಅಂತ ಗೊತ್ತಾಗಿದೆ. ಸೊ ಆ ಕಾರ್ನಲ್ಲಿ ಏನೋ ಅವರು ಈ ಕಡೆಯಿಂದ ಹೋಗ್ತಾ ಇದ್ದದ್ದು, ಬೆಟ್ಟಕ್ಕೆ ಹೋಗ್ತಾ ಇದ್ದಂತ ಕಾರ್ಗೆ ಎದುರುಗಡೆಯಿಂದ ಬಂದಂತ ಲಾರಿ ಒಂದು ಕಾರ್ ಇನ್ನೊಂದು ಕಾರ್ನ ಓವರ್ಟೇಕ್ ಮಾಡಕ್ ಹೋಗಿ ಈ ಕಾರಿಗೆ ಹೊಡೆದಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಎರಡೂ ಕೂಡ ಆರಾಭಶಕ್ಕೆ ಎರಡೂ ಕೂಡ ಗದ್ದೆಗೆ ಪಲ್ಟಿಯಾಗಿದ್ದಾವೆ. ಆ ಸಂದರ್ಭದಲ್ಲಿ 5 ಜನ ಕೂಡ ಒಳಗಿದ್ದಂತ 5 ಜನ ಕೂಡ ಆ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಅಂತಕ್ಕಂಥ ಮಾಹಿತಿ. ಸೊ ಇವರೆಲ್ಲ ಮಂಡ್ಯ ಮೂಲದವರು ಅಂತಕ್ಕಂಥದ್ದು ಅಂದ್ರೆ ಈ ಪ್ರಥಮ ಮಾಹಿತಿ ಸಿಕ್ತಿರ್ತಕ್ಕಂಥದ್ದು. ಇನ್ನೂ ಕೂಡ ಖಚಿತ ಮಾಹಿತಿ ಇಲ್ಲ. ಈಗ ಸ್ಥಳಕ್ಕೆ SP ಕೂಡ ಭೇಟಿ ಕೊಟ್ಟಿದ್ದಾರೆ. ಅವ್ರೀಗ ಶವವನ್ನು ಈಚೆ ತೆಗೆದು ಅದನ್ನ ಕೊಳ್ಳೇಗಾಲ ಸರ್ಕಾರಿ ಆಸ್ಪತ್ರೆಗೆ ರವಾನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಏನಂತಂದ್ರೆ ಸ್ಥಳೀಯವಾಗಿ ಈಗ ಚಾಮರಾಜನಗರದಿಂದ ನ್ಯಾಷನಲ್ ಹೈವೇ ಇಂದ ಹಿಡಿದು ಅಲ್ಲಿವರೆಗೂ ಏನೋ ಬೆಟ್ಟದವರೆಗೂ ಕೂಡ ಈ ತರ ಒಂದು ರಸ್ತೆ ಅವೈಜ್ಞಾನಿಕವಾಗಿದೆ ಅಂತಕ್ಕಂಥದ್ದು ಆರೋಪ ಆಗಿಂದೂ ಕೇಳಿ ಬರ್ತಾ ಇದೆ. ರಸ್ತೆಯ ಒಂದು ಸಮತಟ್ಟಾಗಿಲ್ಲ, ಅದು ನಕಲಿ ಅಂದ್ರೆ ಹಂಪ್ಸ್ಗಳ ತರ ಆಗ್ತದೆ ಅಂತಂತ ಎಲ್ಲ ಆರೋಪಗಳಿದೆ. ಸೊ ಹಾಗಾಗಿ ಸಾಕಷ್ಟು ಗಾಡಿಗಳು ಕೂಡ ಅಪ್ಸೈಡ್ ಆಗಿರೋದು ಇದೆ. ಅದ್ರ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಅಂತಕ್ಕಂಥದ್ದು ಒಂದು ಆರೋಪ ಇದೆ. ಸೊ ಇವತ್ತು ಈ ದುರ್ಘಟನೆ ನಡೆದಿರೋ ನಿಜಕ್ಕೂ ಕೂಡ ಈ ಮಾದಪ್ಪನ ಬಳಿಗೆ ಹೋಗ್ತಿದ್ದಂತವ್ರೆ ಈಗ ರಸ್ತೆ ಮಧ್ಯೆ ದುರ್ಮರಣ ಹೊಂದಿದ್ದಾರೆ. ನಿಜಕ್ಕೂ ಕೂಡ ಇದೊಂದು ದುರ್ಘಟನೆ ಅಂತಾನೆ ಹೇಳ್ಬೋದಾಗಿದೆ ಶರತ್. ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ಡೀಟೇಲ್ಸ್ಗಾಗಿ.